ಇದು ಯಾಕೆ ಆರಿಸ್ಕೊಂಡ್ರಿ ವ್ಯಕ್ತಿತ್ವ ವಿಕಸನ ಅಂಶಗಳು ಅಂತ? ಸಾಮಾನ್ಯವಾಗಿ ಈಗ ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ನೋಡುವಾಗ ಎಲ್ಲರೂ ತಮ್ಮ ಸಮಸ್ಯೆಗಳ ಬಗ್ಗೆಯೇ ಹೇಳ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಟೀಚರ್ ಆಗಿದ್ದೀರಿ, ತುಂಬ ಟ್ರಾವೆಲ್ ಮಾಡ್ತೀರಿ, ಎರಡನೇದಾಗಿ ಗೃಹಿಣಿ ಆಗಿದ್ದೀರಿ, ತುಂಬ ಮನೆ ಕೆಲಸಗಳನ್ನು ಮಾಡ್ತೀರಿ. ಅದರ ಮಧ್ಯ ಇದಕ್ಕೆ ಹೇಗೆ ಬಿಡುವು ಮಾಡ್ಕೊಳ್ತೀರಿ? ನನ್ನ ಮನೆಯಿಂದ ನನ್ನ ಶಾಲೆಗೆ ಹೋಗಲಿಕ್ಕೆ ನನಗೆ 3 ಗಂಟೆಯ ಪಯಣ ಇದೆ. ಆ 3 ಗಂಟೆಯ ನಿಮ್ಮ ಶೈಲಿ ಗಮನಿಸ್ಕೊಂಡಾಗ ಸಣ್ಣ ಸಣ್ಣ ಸಾಲುಗಳು, ಒಂದು ಕರ್ತೃಪದ, ಒಂದು ಕರ್ಮಪದ, ಕ್ರಿಯಾಪದ, ಜಾಸ್ತಿ ಹೋಗೋದಿಲ್ಲ. ಈ ಸಣ್ಣ ಸಣ್ಣ ಸಾಲುಗಳು ಬೇಗ ಕನೆಕ್ಟ್ ಆಗ್ತಿರ್ಬೋದು. ಖಂಡಿತವಾಗಿ ನನಗೆ ಗೊತ್ತಿಲ್ಲ. ನಾನು ನನ್ನ ಮನಸ್ಸಿನಲ್ಲಿ ಇರುವಂತಹ ನೋವುಗಳಿರ್ಬೋದು, ಹತಾಶೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ರೀತಿಯಲ್ಲಿ ಧನಾತ್ಮಕವಾಗಿ ನಾನು ಕೊಂಡು ಹೋಗಬೇಕು ಅಂತ ಹೇಳಿ ಕಾರ್ಕಳದ ಕ್ರಿಯೇಟಿವ್ ಕಾಲೇಜ್ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕ ಮನೆ ಇವತ್ತು ಒಂದೇ ವೇದಿಕೆಯಲ್ಲಿ 22 ಪುಸ್ತಕಗಳನ್ನ ಪ್ರಕಾಶನ ಮಾಡ್ತಾ ಇದೆ, ಅನಾವರಣಗೊಳಿಸ್ತಾ ಇದೆ. ಒಂದು ಅದ್ಭುತ ದಾಖಲೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದರಲ್ಲಿ ಹಿರಿಯ ಲೇಖಕರು ಇದ್ದಾರೆ, ಹೊಸ ಲೇಖಕರು ಇದ್ದಾರೆ, ಎಲ್ರಿಗೂ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲ ಲೇಖಕರಿಗೊಂದು ಸ್ಟಾರ್ ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥ ವೇದಿಕೆ ಅಂತ ನಂಗೆ ಅನಿಸ್ತಾ ಇದೆ. ಈ ಅಕ್ಷರ ಯಾತ್ರೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಒಂದು ಪುಸ್ತಕ ಇವತ್ತು ನಿನಗೆ ನೀನೇ ಬೆಳಕು. ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ಪ್ರಜ್ವಲಾ ಶೆಣೈ ಕಾರ್ಕಳ ಅವರು ಶಿಕ್ಷಕಿ. ಆ ಪುಸ್ತಕದ ಬಗ್ಗೆ ಅವರನ್ನು ಮಾತಾಡಿಸ್ಬೇಕು. ನಾನು ಅವರ ಅತ್ಯಂತ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಟೀಚರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೊಡ್ತೇನೆ. ಮೊದಲಾಗಿ ನಿಮ್ಮ ಬಗ್ಗೆ ಒಂದು 4-5 ವಾಕ್ಯಗಳನ್ನು ಹೇಳಿ. ನನ್ನ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಪ್ರಜ್ವಲಾ ಶೆಣೈ ಅಂತ ಹೇಳಿ ಒಂದು ಸರ್ಕಾರಿ ಶಾಲೆಯಲ್ಲಿ, ಪದ್ಮನೂರು ಅಂತ ಹೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದ್ಮನೂರು ಮುಲ್ಕಿ, ಇಲ್ಲಿ ನಾನು ಸಹಶಿಕ್ಷಕಿಯಾಗಿ ಕಳೆದ ಒಂದು 6 ವರ್ಷದಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಬರವಣಿಗೆ ನನ್ನ ಹವ್ಯಾಸ. ವೃತ್ತಿಯಲ್ಲಿ ಶಿಕ್ಷಕಿ ಆದರೂ ಕೂಡ ಪ್ರವೃತ್ತಿ ನನ್ನ ಬರವಣಿಗೆ. ಈಗಾಗಲೇ ಒಂದು 4 ಪುಸ್ತಕಗಳು ಬಿಡುಗಡೆಯಾಗಿದೆ. ಮೊದಲ ಪುಸ್ತಕ ಸಮರ್ಪಣ ಅಂತ ಹೇಳಿ ಒಂದು ಕವನ ಸಂಕಲನ, ಭರವಸೆಯ ಹೆಜ್ಜೆಗಳು ನನ್ನ 2ನೇ ಪುಸ್ತಕ, 3ನೇ ಪುಸ್ತಕ ಕ್ರಿಯೇಟಿವಲ್ಲಿ ಬಿಡುಗಡೆಯಾಗಿರುವಂಥದ್ದು ಗೆಲುವು ಸಾಧಿಸುವ ಮುನ್ನ. ಈಗ 4ನೇ ಕೃತಿ ಬಿಡುಗಡೆ ಆಗ್ತಾ ಇದೆ, ನಿನಗೆ ನೀನೇ ಬೆಳಕು. ಹೌದು, ಸಾಮಾನ್ಯವಾಗಿ ಪ್ರಜ್ವಲಾ ಶೆಣೈ ಟೀಚರ್ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ತುಂಬಾ ಬರೆಯುವವರು ಅಂತ ಹೇಳಿ ಆ ಫೇಸ್ಬುಕ್ನ ಲೇಖನಗಳನ್ನೆಲ್ಲ ಪುಸ್ತಕ ಮಾಡಿ ಹೊರತರ್ತಾ ಇದ್ದೀರಿ. ಇದು ವ್ಯಕ್ತಿತ್ವ ವಿಕಸನದ ಅಂಕಣ ಬರಹಗಳು ಅಂತ ಬಹಳ ಪ್ರಸಿದ್ಧವಾದ 20ಕ್ಕೂ ಜಾಸ್ತಿ ಲೇಖನ ಇದರಲ್ಲಿ ಇರ್ತಕ್ಕಂಥದ್ದು. ಆ ಪುಸ್ತಕವನ್ನ ಓದುಗರು ಬಹಳ ಆಸಕ್ತಿಯಿಂದ ಓದಬೇಕು ಅಂತ ನಂಗೆ ಆಸೆ ಇದೆ. ಈಗ ನಾನು ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇದು ಯಾಕೆ ಆರಿಸ್ಕೊಂಡ್ರಿ ವ್ಯಕ್ತಿತ್ವ ವಿಕಸನ ಅಂಶಗಳು ಅಂತ? ಸಾಮಾನ್ಯವಾಗಿ ಈಗ ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ನೋಡುವಾಗ ಎಲ್ಲರೂ ತಮ್ಮ ಸಮಸ್ಯೆಗಳ ಬಗ್ಗೆಯೇ ಹೇಳ್ಕೊಳ್ತಾ ಇರುವಂಥದ್ದು, ಅವರ ನೋವಿನ ಬಗ್ಗೆ ಅಥವಾ ಅವರ ಹತಾಶೆಯ ಬಗ್ಗೆ, ಇದನ್ನೇ ನಾನು ಕೇಳ್ತಾ ಇರ್ತೇನೆ ಯಾವಾಗಲೂ. ಇಂತಹ ಒಂದು ಮನಸ್ಥಿತಿ ಬದಲಾಗಬೇಕು ಅನ್ನುವಂಥ ಒಂದು ದೃಷ್ಟಿಕೋನ, ಅಂದರೆ ಅವರು ತಮ್ಮ ಜೀವನವನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಬೇಕು ಅನ್ನುವ ಒಂದು ಆಶಯವನ್ನು ಹೊಂದಿಕೊಂಡು ನಾನು ವ್ಯಕ್ತಿತ್ವ ವಿಕಸನವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಒಂದು ಕಡೆ ಟೀಚರ್ ಆಗಿದ್ದೀರಿ, ತುಂಬ ಟ್ರಾವೆಲ್ ಮಾಡ್ತೀರಿ, ಎರಡನೇದಾಗಿ ಗೃಹಿಣಿ ಆಗಿದ್ದೀರಿ, ತುಂಬ ಮನೆ ಕೆಲಸಗಳನ್ನು ಮಾಡ್ತೀರಿ. ಅದರ ಮಧ್ಯ ಇದಕ್ಕೆ ಹೇಗೆ ಬಿಡುವು ಮಾಡ್ಕೋತೀರಿ? ಖಂಡಿತವಾಗಿಯೂ ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ನನ್ನ ಮನೆಯಿಂದ ನನ್ನ ಶಾಲೆಗೆ ಹೋಗಲಿಕ್ಕೆ ನನಗೆ 3 ಗಂಟೆಯ ಪಯಣ ಇದೆ. ಆ 3 ಗಂಟೆಯ ಹೊತ್ತು ಕೂಡ ನಾನು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ತೇನೆ. ಇನ್ನು ಮನೆಯಲ್ಲಿ ನನ್ನ ತಾಯಿ ಇರ್ಬೋದು, ನನ್ನ ಪತಿ ಇರ್ಬೋದು, ನನ್ನ ಜವಾಬ್ದಾರಿಗಳಿಗೆ ಅವರು ಹೆಗಲಾಗಿದ್ದಾರೆ. ಹಾಗಾಗಿ ಬಹುಶಃ ನನಗೆ ಇಂತಹ ಬರವಣಿಗೆ ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಬಹುದು. ಹೌದು, ಸಣ್ಣ ಸಣ್ಣ ಲೇಖನಗಳು, ಸಣ್ಣ ಸಣ್ಣ ಹಣತೆಗಳು, ಅದರಲ್ಲಿ ಕೂಡ ವೈಚಾರಿಕತೆ ಇದೆ, ವ್ಯಕ್ತಿತ್ವ ವಿಕಸನ ಇದೆ. ಇದು ಓದುಗರು ಈ ಪುಸ್ತಕವನ್ನು ಹೇಗೆ ಸ್ವೀಕರಿಸಬೇಕು? ಸಣ್ಣ ಸಣ್ಣ ಬರವಣಿಗೆ ಯಾಕೆ ಅಂತ ಹೇಳಿದರೆ, ಈಗ ನೋಡಿ, ಯಾರಿಗೂ ಕೂಡ ಪುರ್ಸೊತ್ತಿಲ್ಲ. ಅಂದರೆ ಒಂದು ಯಾಂತ್ರಿಕ ಯುಗ, ಒಂದು ಧಾವಂತದ ಒತ್ತಡದ ಬದುಕು. ಈ ಒತ್ತಡದ ಬದುಕಲ್ಲಿ ನಾವು ದೊಡ್ಡ ದೊಡ್ಡ ಒಂದು 20-30 ಪೇಜ್ ಇರುವಂತಹ ಬರಹಗಳನ್ನು ಬರೆದ್ರೆ ಖಂಡಿತವಾಗಿ ಅವರಿಗೆ ಓದಲಿಕ್ಕೆ ಸಮಯ ಸಿಗುವುದಿಲ್ಲ. ಅದೇ ನಾವು ಒಂದೆರಡು ನಿಮಿಷದಲ್ಲಿ ಯಾವುದೇ ಲೇಖನ ನೋಡಿ, ಒಂದು ಲೇಖನವನ್ನು ನೀವು ತಗೊಂಡ್ರೆ ಒಂದು 2 ನಿಮಿಷ ಅಥವಾ ತಪ್ಪಿದರೆ 5 ನಿಮಿಷದಲ್ಲಿ ಮುಗಿಬಹುದು.
ಹಾಗಾಗಿ ನಾನು ಸಣ್ಣ ಸಣ್ಣ ಬರವಣಿಗೆಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡ್ಕೊಂಡಿದ್ದೇನೆ. ನಾನು ಸಣ್ಣ ಸಣ್ಣ ಹಳತೆಗಳು ಅಂತ ಕರೀತೇನೆ. ಹೌದು ಹೌದು ಮುಸ್ಸಂಜೆಯ ಬದುಕು ಅಂತ ಲೇಖನ ಇದೆ, ಹೌದು ಅನುಕಂಪವಲ್ಲ ಆತ್ಮವಿಶ್ವಾಸ ಅಂತಿದೆ, ಕ್ಷಣಾನುಬಂಧವು ಋಣಾನುಬಂಧವು ಅಂತಿದೆ. ಹೌದು ಎಲ್ಲ ನಿಮ್ಮ ಶೀರ್ಷಿಕೆಗಳು ಬಹಳ ಬೇಗ ಕನೆಕ್ಟ್ ಆಗ್ಬಿಡ್ತಾವೆ. ಹೌದು ಹೌದು ನಮ್ಮನ್ನ ಓದಲಿಕ್ಕೆ ಪ್ರಚೋದನೆ ಕೊಡುವಂತಹ ಟೈಟಲ್ಸ್ಗಳು. ಈ ಟೈಟಲ್ಸ್ ಹೇಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಂತ? ನನಗೆ ಕಾಲಾಯ ತಸ್ಮೈ ನಮಃ. ಹೌದು, ಅಂದರೆ ಪ್ರತಿಯೊಂದು ಕೂಡ ಅನುಭವವೇ, ಇದರಲ್ಲಿ ಯಾವುದು ಕೂಡ ಕಾಲ್ಪನಿಕ ಇಲ್ಲ. ಅಂದರೆ ನನ್ನ ಬದುಕಿಗೆ ಹತ್ತಿರವಾದಂತಹ ಘಟನೆಗಳಿರ್ಬೋದು ಅಥವಾ ಬೇರೆಯವರ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳೇ ಇರ್ಬೋದು, ನಾನು ಅಂತಹ ಒಂದು ಕಂಟೆಂಟ್ಗಳನ್ನೇ ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಅನುಭವಾತ್ಮಕವಾಗಿ ನಾವು ಬರೆದಾಗ ಅದು ಬೇಗ ಬಹಳಷ್ಟು ಓದುಗರನ್ನು ತಟ್ತದೆ, ಅವರ ಹೃದಯವನ್ನು ಗೆಲ್ತದೆ. ಹೀಗಾಗಿ ಇಂತಹ ಶೀರ್ಷಿಕೆಗಳು ಮೊದಲು ನಾನು ಶೀರ್ಷಿಕೆಯನ್ನು ಕೊಟ್ಟು ನಂತರ ನಾನು ಬರವಣಿಗೆಯನ್ನು ಮುಂದುವರಿಸುವಂಥದ್ದು. ನಿಮ್ಮ ಶೈಲಿ ಗಮನಿಸ್ಕೊಂಡಾಗ ಸಣ್ಣ ಸಣ್ಣ ಸಾಲುಗಳು, ಒಂದು ಕರ್ತೃಪದ, ಒಂದು ಕರ್ಮಪದ, ಒಂದು ಕ್ರಿಯಾಪದ, ಜಾಸ್ತಿ ಹೋಗೋದಿಲ್ಲ. ಈ ಸಣ್ಣ ಸಣ್ಣ ಸಾಲುಗಳು ಬೇಗ ಕನೆಕ್ಟ್ ಆಗ್ತಾರೆ ಓದುಗರಿಗೆ, ಅದನ್ನ ಓದಲಿ ಸುಲಭ ಆಗ್ತದೆ. ಇದು ಹೇಗೆ ಸಾಧ್ಯವಾಯಿತು ಈ ಶೈಲಿ ನಿಮಗೆ? ಖಂಡಿತವಾಗಿ ನನಗೆ ಗೊತ್ತಿಲ್ಲ. ನಾನು ನನ್ನ ಮನಸ್ಸಿನಲ್ಲಿ ಇರುವಂತಹ ನೋವುಗಳಿರ್ಬೋದು, ಹತಾಶೆಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ರೀತಿಯಲ್ಲಿ ಧನಾತ್ಮಕವಾಗಿ ನಾನು ಕೊಂಡು ಹೋಗಬೇಕು ಅಂತ ಹೇಳಿ ನಾನು ನನ್ನನ್ನು ಮಾಡೋದಕ್ಕೋಸ್ಕರ ಬರೆದಂತಹ ಬರಹಗಳು ಬಹುಶಃ ಬಹಳಷ್ಟು ಓದುಗರನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು. ಬೇರೆ ಬೇರೆ ಜಿಲ್ಲೆಯ ಓದುಗರಿದ್ದಾರೆ, ಅದು ನನಗೆ ಬಹಳಷ್ಟು ಖುಷಿ ಕೊಡುವಂಥ ವಿಚಾರ. ಅವರು ಕರೆ ಮಾಡ್ತಾರೆ, ನನ್ನ ಬರವಣಿಗೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇದೆಲ್ಲ ಬಹುಶಃ ಎಲ್ಲರನ್ನ ಒಂದು ಅವರ ಹೃದಯವನ್ನು ತಲುಪಲಿಕ್ಕೆ ಸಹಾಯ ಆಯಿತು ಅಂತ ಹೇಳಬಹುದು. ಈಗ ಈ ಲೇಖನಗಳು ನಿಮ್ಮ ಬದುಕಿಗೆ ಕನೆಕ್ಟ್ ಆದ ಹೇಗೆ? ಅನುಭವ, ನಿಮ್ಮ ಅನುಭವಕ್ಕೆ ರೀಚ್ ಆದ ಹೇಗೆ? ಹೌದು, ಯಾಕಂದರೆ ನಾನು ನನ್ನ ಬಾಲ್ಯದಿಂದಲೂ ಈವರೆಗೂ ಕೂಡ ಬಹಳಷ್ಟು ಏರುಪೇರುಗಳನ್ನು ಎಲ್ಲವನ್ನು ಅನುಭವಿಸಿಕೊಂಡು ಬಂದವಳು. ಬಾಲ್ಯದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿ ಬಂದವಳು. ಆ ಕಷ್ಟಗಳೇ ಬಹುಶಃ ನನಗೆ ಈ ಜೀವನ ಪಾಠವನ್ನು ಹೇಳ್ಕೊಟ್ಟಿರಬಹುದು. ಆ ಜೀವನ ಪಾಠಗಳೇ ಅನುಭವದ ಮೂಲಕ ಈ ಬರಹ ರೂಪದಲ್ಲಿ ಬಂದಿರಬಹುದು ಅಂತ ನಾನು ಭಾವಿಸ್ಕೊಳ್ತೇನೆ. ಹೌದು, ಸಾಮಾನ್ಯವಾಗಿ ಇಂಥ ಲೇಖನಗಳನ್ನು ಬರೆಯುವಾಗ ಕಥೆಗಳ ಮೂಲಕ ಸ್ಟಾರ್ಟ್ ಮಾಡ್ತಾರೆ, ಕಾಲ್ಪನಿಕವಾಗಿ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಕಥೆಗಳು ಬಹಳ ಕಡಿಮೆ ಇದೆ. ಹೌದು ಹೌದು, ಥಿಯರಿ ಪಾರ್ಟ್ ಜಾಸ್ತಿ ಇದೆ. ಹೌದು ಹೌದು ಹೌದು. ಇದು ಯಾಕೆ ಅಂತ ಹೇಳಿ? ಕಲ್ಪನೆಗೆ ಹೋಗಿಲ್ಲ ನೀವೆಲ್ಲಿ? ಇಲ್ಲ, ನಾನು ಎಲ್ಲಿಯೂ ಕೂಡ ಕಲ್ಪನೆಗೆ ಹೋಗಿಲ್ಲ. ಕೆಲವು ಕಥೆಗಳಿದ್ರೂ ಕೂಡ ಅದು ನಿತ್ಯ ಜೀವನದಲ್ಲಿ ನಡೆದಂತಹ ಘಟನೆಗಳೇ ಆಗಿರ್ತದೆ. ಆ ಕಥೆಗಳನ್ನು ನಾನು ಕಾಲ್ಪನಿಕವಾಗಿ ಹುಟ್ಟು ಹಾಕುವಂಥದ್ದಿಲ್ಲ. ಅಂದರೆ ಈಗ ನಮ್ಮ ಬದುಕಿನಲ್ಲಿ ಆದಂತಹ ಒಂದು ಘಟನೆಗಳನ್ನೇ ಒಂದು ಕಥಾರೂಪಕ್ಕೆ, ಕೆಲವೊಂದು ಚಿಕ್ಕ ಚಿಕ್ಕ ಕಥೆಗಳಿದೆ ಅದರಲ್ಲಿ, ಆ ಕಥೆಗಳು ಅದು ನಮ್ಮ ಬದುಕಿಗೆ ಕನೆಕ್ಟ್ ಆಗ್ತದೆ. ಪ್ರತಿಯೊಬ್ಬರು ಕೂಡ ಅದರಲ್ಲಿ ನಾನು ಕೂಡ ಒಂದು ಪಾತ್ರ ಅಂತ ಹೇಳಿ ಅದನ್ನು ಓದೋದು ನನಗೆ ಬಹಳಷ್ಟು ಖುಷಿ ಕೊಡ್ತದೆ. ಯಾಕಂದರೆ ನಾನು ಬಹಳಷ್ಟು ಬರಹಗಳನ್ನು ಬರೆಯುವಾಗ ಅದನ್ನು ಅನುಭವಿಸಿ ಬರಿತೇನೆ. ಉದಾಹರಣೆಗೆ ಅದರಲ್ಲಿ ದುರಾದೃಷ್ಟದಲ್ಲೂ ಅದೃಷ್ಟ ಅಂತ ಒಂದು ಲೇಖನ ಇದೆ. ಆ ಲೇಖನ ನನ್ನ ಬದುಕಿನಲ್ಲಿ ನಾವು ಏನಂದ್ಕೊಳ್ತೇವೆ, ಏನೋ ಆದರೆ ಏನೋ ಆಗೋಯ್ತು, ನಮ್ಮ ಬದುಕೇ ಮುಗ್ದೋಯ್ತು, ಹಣೆ ಬರಹ ಅದೆಲ್ಲ ನಾವು ಮಾತಾಡ್ತೇವೆ. ಆದರೆ ಅದರಲ್ಲೂ ಪಾಸಿಟಿವ್ ಏನಿದೆ, ಧನಾತ್ಮಕವಾದ ಅಂಶ ಏನಿದೆ, ದುರದೃಷ್ಟ ಏನೋ ಬದುಕಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಬರುವಂಥದ್ದೇ. ಆ ಸಮಸ್ಯೆಗಳು ಬಂದಾಗಲೂ ಕೂಡ ಅದರಲ್ಲೂ ಕೂಡ ಒಂದು ಧನಾತ್ಮಕತೆಯನ್ನು ನೋಡುವಂಥದ್ದು. ಆ ರೀತಿಯ ಒಂದು ಮನೋಭಾವವನ್ನು ಇಟ್ಟುಕೊಂಡು ಪ್ರತಿಯೊಂದು ಬರಹದಲ್ಲೂ ಕೂಡ ಒಂದು ಆಶಯವನ್ನು ನಾನು ಕೊಟ್ಟಿದ್ದೇನೆ. ಯಾವುದೇ ಒಂದು ಬರಹ ಓದಿ ಕೊನೆಗೆ ಆ ಓದಿ ಆದ ನಂತರ ಅದರಲ್ಲಿ ನಾನೂ ಕೂಡ ಒಂದು ಪಾತ್ರ ಅನ್ನುವಂತೆ ಓದುಗರು ಅದನ್ನು ವ್ಯಕ್ತಪಡಿಸ್ತಾರೆ. ಪ್ರತಿಯೊಂದು ಲೇಖನದಲ್ಲಿ ಕೂಡ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಫೀಲಿಂಗ್ಸ್ ಇದೆ. ಈ ಪಾಸಿಟಿವ್ ಫೀಲಿಂಗ್ಸ್ ಅನ್ನು ಕೊಡ್ಲಿಕ್ಕೆ ನಿಮ್ಗೆ ಹೇಗೆ ಸಾಧ್ಯವಾಯಿತು? ಬದುಕಿನ ದಟ್ಟವಾದ ಅನುಭವಗಳು ಪ್ರೇರಣೆ ಕೊಡ್ತಾ? ಖಂಡಿತವಾಗಿ. ಯಾಕಂದರೆ ನಾನು ಮುಖ್ಯವಾಗಿ ನನಗೆ ನಾನೇ ಪ್ರೇರಣೆ ಕೊಡೋದಕ್ಕೋಸ್ಕರ ಮೊದಲು ಬರೆದಂಥದ್ದು. ಬಹುಶಃ ಅದು ಬೇರೆಯವರಿಗೂ ಕೂಡ ಒಂದು ಪ್ರೇರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಎಷ್ಟೋ ಓದುಗರು ಅದನ್ನು ಓದಿ ನನಗೆ ಫೀಡ್ಬ್ಯಾಕ್ ಅಥವಾ ಹಿಮಾಯಿತಿ ಕೊಡ್ತಾರೆ. ನಾನು ಇದನ್ನು ಓದಿ ಆದ ನಂತರ ನಾನು ತುಂಬ ರಿಲ್ಯಾಕ್ಸ್ ಫೀಲ್ ಆಯಿತು ನನಗೆ ಅಂತ ಹೇಳಿ ಎಷ್ಟೋ ಜನ ಕರೆ ಮಾಡಿ ಕೂಡ ಹೇಳಿದ್ದಿದೆ. ಹಾಗಾಗಿ ಅದು ಕೂಡ ನನಗೆ ಪ್ರೇರಣೆ, ಅವರ ಮೆಚ್ಚುಗೆಯೇ ನನಗೆ ಇನ್ನಷ್ಟು ಬರೀಲಿಕ್ಕೆ ಪ್ರೇರಣೆ ಆಗ್ತಾ ಹೋಯಿತು. ಹಾಗೆ ಈ ಬದುಕನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನಾವು ಕಂಡಾಗ ಬಹುಶಃ ನಾವು ಬಹಳಷ್ಟು ಖುಷಿಯಿಂದ ಇರ್ಬೋದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾರೋ ನನ್ನ ಬಗ್ಗೆ ಏನೋ ಹೇಳಿದರು, ಇಲ್ಲ, ಯಾವುದಕ್ಕೂ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ನಾನು ಸ್ವೀಕರಿಸಲಿಕ್ಕೆ ನಾನು ಕಲಿತೆ. ನನ್ನ ಬರವಣಿಗೆಯ ಮೂಲಕವೂ ನಾನು ಕಲ್ತಿದ್ದೇನೆ. ಈಗ ನಿನಗೆ ನೀನೇ ಬೆಳಕು, ಬಹಳ ಸುಂದರವಾಗಿರ್ತಕ್ಕಂತಹ
ಶೀರ್ಷಿಕೆ ಇರತಕ್ಕಂಥ ಪುಸ್ತಕ. ಈ ಪುಸ್ತಕ ನಾನು ಯಾಕೆ ಓದಬೇಕು, ಒಬ್ಬ ಓದುಗನಾಗಿ ಯಾಕೆ ಓದ್ಬೇಕು ಈ ಪುಸ್ತಕ? ನಿನಗೆ ನೀನೇ ಬೆಳಕು ಈ ಅನ್ನುವಂಥದ್ದು. ಶೀರ್ಷಿಕೆ ಬಹಳ ಕ್ಯಾಚಿ ಇದೆ. ಹೌದು, ನಾವು ಯಾವಾಗಲೂ ಅಂದ್ಕೊಳ್ತೇವೆ ನಮಗೆ ಇನ್ಯಾರೋ ಸಹಾಯ ಮಾಡಬೇಕು ಅಥವಾ ನಮಗೆ ಇನ್ಯಾರೋ ಬೆನ್ನು ತಟ್ಟಬೇಕು, ಪ್ರೋತ್ಸಾಹ ಕೊಡಬೇಕು ಅಂತೆಲ್ಲ ನಾವು ಯೋಚಿಸ್ತಾ ಇರ್ತೇವೆ. ಆದರೆ ಖಂಡಿತವಾಗಿಯೂ ನಿಜವಾದ ಬೆಳಕು ಇರುವಂಥದ್ದು ನಮ್ಮೊಳಗೆ. ಸೊ ನಮ್ಮನ್ನು ನಾವು ಪ್ರೀತಿಸುವುದನ್ನು ಕಲಿಬೇಕು, ನಮ್ಮ ಬೆನ್ನನ್ನು ನಾವೇ ತಟ್ಟಿಕೊಳ್ಳುವುದನ್ನು ಕಲಿಬೇಕು, ನಮಗೆ ನಾವೇ ಬೆಳಕಾಗಬೇಕು ಅನ್ನುವಂಥ ಒಂದು ಆಶಯವನ್ನು ಹೊತ್ತುಕೊಂಡು ಈ ನಿನಗೆ ನೀನೇ ಬೆಳಕು ಕೃತಿ ಹೊರಗೆ ಬಂದಿದೆ. ಅದರಲ್ಲಿ 38 ಲೇಖನಗಳಿದೆ. ಆ 38 ಲೇಖನಗಳು ಕೂಡ ಖಂಡಿತವಾಗಿಯೂ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು, ಪ್ರೇರಣೆಯನ್ನು ಕೊಡುವಂಥದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಪುಸ್ತಕ ಇವತ್ತು ಅನಾವರಣಗೊಳ್ಳುವ ಸಂದರ್ಭದಲ್ಲಿ ಯಾರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ? ಖಂಡಿತವಾಗಿ ಮೊದಲು ಈ ಕ್ರಿಯೇಟಿವ್ ಪುಸ್ತಕ ಮನೆಯಲ್ಲಿ ನನಗೆ 2ನೇ ಅವಕಾಶವನ್ನು ಕೊಟ್ಟಿರುವಂತಹ ಅಶ್ವಥ್ ಸರ್ ಅವರಿಗೆ. ಯಾಕಂದರೆ ಜನವರಿಯಲ್ಲಿ ಗೆಲುವು ಸಾಧಿಸುವ ಮುನ್ನ ಅನ್ನುವಂತಹ ನನ್ನ ಕೃತಿ ಬಿಡುಗಡೆಯಾಗಿ ಕೆಲವೇ ತಿಂಗಳಲ್ಲಿ ಅದು 2ನೇ ಮರುಮುದ್ರಣಕ್ಕೆ ಸಜ್ಜಾಗ್ತಾ ಇದೆ. ಇನ್ನು ಮತ್ತೆ 2ನೇ ಅವಕಾಶ ಅಂತ ಹೇಳಿದರೆ ಆಗಸ್ಟಲ್ಲಿ ಮತ್ತೆ ನಿನಗೆ ನೀನೇ ಬೆಳಕು ಬಿಡುಗಡೆ ಆಗ್ತಾ ಇದೆ. ಅಂಗೈಯಲ್ಲಿ ಅದೃಷ್ಟ ಅನ್ನುವ ಹಾಗೆ ಅಂಗೈಯಲ್ಲಿಯೇ ನಮ್ಮ ಕಾರ್ಕಳದಲ್ಲಿಯೇ ನಮಗೆ ಪುಸ್ತಕ ಮನೆ ಒಂದು ಅದ್ಭುತವಾದಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅಶ್ವಥ್ ಸರ್ ಅವರಿಗೆ ಹಾಗೆಯೇ ಇಡೀ ಪುಸ್ತಕ ಮನೆ, ಕ್ರಿಯೇಟಿವ್ ಪುಸ್ತಕ ಮನೆಯ ಎಲ್ಲ ತಂಡದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಖ್ಯವಾಗಿ ನನ್ನ ಓದುಗರು, ಇಷ್ಟು ದಿನ ನಾನು ಇಷ್ಟು ಬೆಳಿಬೇಕಾದ್ರೆ ಖಂಡಿತವಾಗಿಯೂ ಇದಕ್ಕೆ ಒಂದು ಕಾರಣಕರ್ತರು ನನ್ನ ಓದುಗರು. ಅವರ ಮೆಚ್ಚುಗೆಯೇ ನನಗೆ ಇನ್ನಷ್ಟು ಬರೀಲಿಕ್ಕೆ ಪ್ರೇರಣೆ ಆಯಿತು. ಎಲ್ಲ ಓದುಗರಿಗೆ ಹಾಗೆ ನನ್ನ ಬರವಣಿಗೆಗೆ ಅವಕಾಶವನ್ನು ಕೊಟ್ಟಿರುವಂತಹ ಅನೇಕ ಪತ್ರಿಕಾ ಮಿತ್ರರಿಗೆ, ಅದರಲ್ಲೂ ಕೂಡ ಪಿತಾಮಹ ಪತ್ರಿಕೆಯ ಅಕ್ಷಯ್ ಕುಮಾರ್ ಅವರಿಗೆ, ಹಾಗೆ ಲೇಖನಿ ಪತ್ರಿಕೆಯ YM ಕೊಲಾಕಾರ್ ಅವರಿಗೆ, ಅವರು ಅಂಕಣ ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟವರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕವನ್ನು ಹೊರತರುವಾಗ ನಿಮ್ಮ ತಾಯಿ, ನಿಮ್ಮ ಮನೆಯವರು ಎಲ್ಲ ನೆನಪಾಗ್ತಾರೆ? ಹೌದು, ಖಂಡಿತವಾಗಿ. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಪತಿ ಹಾಗೂ ನನ್ನ ತಾಯಿ ಇಬ್ಬರು ಕೂಡ ನನ್ನ ಜವಾಬ್ದಾರಿಗಳಿಗೆ ಹೆಗಲಾದವರು. ಅವರನ್ನು ಖಂಡಿತವಾಗಿಯೂ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಈ ಹಂತಕ್ಕೆ ಬರಬೇಕಾದ್ರೆ ಮೂಲ ಕಾರಣಕರ್ತರು ಅವರಿಬ್ಬರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ಬಹಳ ಸುಂದರವಾದ ಪುಸ್ತಕ ಇವತ್ತು ಅನಾವರಣಗೊಳ್ತಾ ಇದೆ. 22 ಪುಸ್ತಕಗಳ ಸರಣಿಯಲ್ಲಿ ಒಂದು ಶ್ರೇಷ್ಠವಾದ ಒಂದು ಅನುಕ್ರಮಣಿಕೆ, ನಿನಗೆ ನೀನೇ ಬೆಳಕು ಅಂತ ಪುಸ್ತಕವನ್ನು ಇವತ್ತು ಪ್ರಜ್ವಲಾ ಶಣೈ ಕಾರ್ಕಳ ಅವರು ರಚನೆ ಮಾಡಿದ್ದಾರೆ, ವಿನ್ಯಾಸಗೊಳಿಸಿದ್ದಾರೆ. ಬಹಳ ಚಂದವಾಗಿ ಪುಸ್ತಕ ಇವತ್ತು ಹೊರಗೆ ಬರ್ತಾ ಇದೆ. ಇದು ವೈಚಾರಿಕ ಅಲ್ಲ, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಲೇಖನಗಳ ಸಂಗ್ರಹ. ಪುಸ್ತಕ ಮನೆ ಪ್ರಕಾಶನದ ಶ್ರೇಷ್ಠವಾದ ಒಂದು ಕೊಡುಗೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇನ್ನಷ್ಟು ಬರೆಯುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರ ಬರೆಯುವಂಥ ಶಕ್ತಿ ಜಾಸ್ತಿ ಆಗಲಿ ಅಂತ ಆಸೆ ಪಡ್ತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ ಟೀಚರ್, ಇನ್ನಷ್ಟು ಬರೀತಾ ಹೋಗಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು.